ಕೇಸ್ ಹನುಮಂತಗೆ ಏನಾದರೂ ಮಿಸ್ ಆದರೆ ಯಾರಿಗೆ ಸಿಗಬೇಕು ನಿಮ್ಮ ಪ್ರಕಾರ? ಸಿಗಬೇಕುನಾ? ಸಿಗಬೇಕು ಯಾರಿಗೂ ಇಲ್ಲ, ತಮ್ಮನಿಗೆ ಮಾತ್ರ. ರಜತ್ ಓಕೆ, ಆ್ಯಸ್ ಎ ಏನು ಹೇಳ್ತಾರೆ ಹ್ಯೂಮನ್ ಬೀಯಿಂಗ್ ಅವನು ಎಲ್ಲ ಆಲ್ರೌಂಡರ್ ಇದ್ದಾನೆ. ಕೆಲವೊಂದು ಅವನು ವೇ ಆಫ್ ಬಿಹೇವ್ ಅದೆಲ್ಲ ಸ್ವಲ್ಪ ರೂಢಾಗಿರ್ಬೋದು, ಹಾನೆಸ್ಟ್ ಆಗಿದ್ದಾನೆ ಅವನು. ಅವ್ರ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಗಿದೆ. ಅದು ಬಿಟ್ಟರೆ ಇನ್ಯಾರು ಗೆಲ್ಲಬೇಕು ಅನ್ನೋದಿಲ್ಲ. ಆ ಥರ ತೊಗೊಂಡ್ರೆ ಧನ್ರಾಜ್ ಓಕೆ, ಬಿಕಾಸ್ ಅವರು ಡೇ ಬೈ ಡೇ ಅವ್ರು ಇಂಪ್ರೂವ್ ಆಗಿರೋ ರೀತಿಯಾಗಲಿ, ಒಂದು ಎಮೋಷ್ನಲ್ ತೀರಾ ಲೋ ಆಗಿರೋದ್ರಿಂದ ಇವಾಗ ಸ್ಟೇಬಲ್ ಆಗಿರೋದ್ರಿಂದ ಆಗಲಿ, ಫಿಸಿಕಲ್ ಟಾಸ್ಕಲ್ಲೆಲ್ಲನೂ ತುಂಬ ಸ್ಟ್ರಾಂಗ್ ಇದ್ದಾರೆ, ಎಂಟರ್ಟೈನ್ಮೆಂಟಲ್ಲೂ ಇದ್ದಾರೆ, ಆಲ್ರೌಂಡರ್ ಆಗಿದ್ದಾರೆ ಅವರು ಕೂಡ. ರಜತ್ ಧನ್ರಾಜ್, ಹನುಮಂತ ಮಿಸ್ ಆದರೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನೀವು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ, ವಿನ್ ಆಗೋವ್ರಿಗೂ ಸಪೋರ್ಟ್ ಮಾಡಿ, ಇಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೊ ಮಚ್. ಇದು ಶಿವು ಮತ್ತು ಸವಿತಾ ಅವ್ರ ಮಾತು. ನಾನು ಖಾಸಗಿ ಮಾಧ್ಯಮದಲ್ಲಿ ಒಂದರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸರಿಗಮಪ ಆಡಿಷನ್ ನಡೀತು. ಆ ಟೈಮಲ್ಲಿ ಶಿವು ಸರ್ ಪರಿಚಯ ಆದರು. ಬಿಕಾಸ್ ಆಫ್ ಹನುಮಂತನ ಇಂಟರ್ವ್ಯೂ ಬೇಕಿತ್ತು ಮತ್ತು ಹನುಮಂತನ ಬಗ್ಗೆ ಒಂದಿಷ್ಟು ಕಂಟೆಂಟ್ ಬೇಕು ಅನ್ನೋ ಕಾರಣಕ್ಕೆ ಈಗ ಅವ್ರನ್ನ ಖುದ್ದಾಗಿ ನಾನೇ, ಯಾಕಂದರೆ ಯಶಸ್ ಟಾಕೀಸ್ ಅನ್ನೋದು ನನ್ನ ಒಂದು ಕೂಸು, ನನ್ನ ಕನಸಿನ ಕೂಸು, ಈಗಷ್ಟೇ ಶುರು ಮಾಡಿದ್ದೀನಿ. ಸೊ ಹೀಗಾಗಿ ಒಂದು ಇಂಟರ್ವ್ಯೂ ಕೊಟ್ಟರು, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಸೊ ಬೇರೆಯವರು ಯಾಕೆ ಗೆಲ್ಲಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಥವಾ ನಾವು ಆಶಿಸಬೇಕು, ನಮ್ಮನೆ ಮಗ ಫಸ್ಟ್ ಗೆಲ್ಲಿ ಅನ್ನೋಂಥದ್ದೇ ಅವ್ರ ಆಶಯ ಕೂಡ. ನನ್ನಂತ ಗೆಲ್ಲಿ ಅನ್ನೋದೇ ನನ್ನ ಯಶಸ್ ಟಾಕೀಸ್ನ ಆಶಯ ಕೂಡ.